ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ. ಇದೀಗ ಸಿಲಿಂಡರ್ ಬೆಲೆ ₹1,000 ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಏನು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇದೀಗ ಹೊಸ ತಿಂಗಳ ಮೊದಲ ದಿನವೇ ಬಿಗ್ ಶಾಕ್ ಎದುರಾಗಲಿದೆ. ಸಿಲಿಂಡರ್ ಬೆಲೆ ಕೇಳಿದ್ರೆ ನೀವು ಶಾಕ್ ಹಾಕೋದು ಗ್ಯಾರಂಟಿ. ಇದೀಗ ಹೋಟೆಲ್ ತಿಂಡಿಗಳ ಬೆಲೆ ಏರುವ ಅಂತಹ ಆತಂಕ ಕೂಡ ಶುರುವಾಗಿದೆ. ಇರಾನ್ ಯುದ್ಧದ ಅಡಚಣೆಯಿಂದಾಗಿ ಜಾಗತಿಕ ಮಟ್ಟದಲ್ಲಿ ಇಂಧನ ಬೆಲೆಗಳನ್ನು ಹೆಚ್ಚಿಸಲು ಭಾರಿ ಒತ್ತಡವಿದೆ. ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ದೇಶೀಯ LPG ದರಗಳನ್ನು ಬದಲಿಸದೆ ಯಥಾಸ್ಥಿತಿಯಲ್ಲಿ ಇಡಲು ನಿರ್ಧಾರ ಮಾಡಿದೆ. ಆದರೆ ವಾಣಿಜ್ಯ ಬಳಕೆ LPG ಸಿಲಿಂಡರ್ ಬೆಲೆಯನ್ನ ಕೇಳಿದರೆ ಬೆವರಿಳಿಯುವುದು ಪಕ್ಕ. 19 kg ತೂಕದ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು ಸರಾಸರಿ ₹993 ಭೀಕರವಾಗಿ ಹೆಚ್ಚಿಸಲಾಗಿದೆ. ಇದರಿಂದಾಗಿ ದೆಹಲಿಯಲ್ಲಿ ಈ ಹಿಂದೆ 2078.50 ಇದ್ದ ಸಿಲಿಂಡರ್ ಬೆಲೆ ಈಗ ₹3,071 ಜಿಗಿದಿದೆ. ಮುಂಬೈನಲ್ಲಿ 2031 ಇದ್ದ ಬೆಲೆ ಈಗ $3,024 ಆಗಿದೆ. ಸೊ ಇರಾನ್ ಯುದ್ಧ ಪ್ರಾರಂಭವಾದ ಫೆಬ್ರವರಿ 28ರಿಂದ ಇಲ್ಲಿಯವರೆಗೆ ವಾಣಿಜ್ಯ ಸಿಲಿಂಡರ್ ಬೆಲೆ 3 ಬಾರಿ ಏರಿಕೆಯಾಗಿದೆ. ಮಾರ್ಚ್ನಲ್ಲಿ ಬದಲು ₹144 ಹೆಚ್ಚಿಸಲಾಗಿತ್ತು. ನಂತರ ಏಪ್ರಿಲ್ 1ರಂದು ಸುಮಾರು ₹200 ಏರಿಕೆ ಕಂಡಿತ್ತು. ಈಗ ಮೇ ತಿಂಗಳ ಆರಂಭದಲ್ಲೇ ಬರೋಬ್ಬರಿ ₹990 ಏರಿಸುವ ಮೂಲಕ ಸರ್ಕಾರ ಉದ್ಯಮಿಗಳಿಗೆ ದೊಡ್ಡ ಶಾಕ್ ಅನ್ನು ನೀಡಿದೆ. ಸೊ ದಿನನಿತ್ಯದ ಅಡುಗೆಗಾಗಿ ವಾಣಿಜ್ಯ ಸಿಲಿಂಡರ್ ಅವಲಂಬಿಸಿರುವ ರೆಸ್ಟೋರೆಂಟ್ಗಳು ಮತ್ತು ಸಣ್ಣ ತಿನಿಸು ಮಳಿಗೆಗಳ ಮೇಲೆ ಈ ಬೆಲೆ ಏರಿಕೆ ಪರಿಣಾಮ ಬೀರಿದೆ. ಸತತವಾಗಿ ಏರ್ತಾ ಇರುವಂತಹ ಗ್ಯಾಸ್ ದರದಿಂದ ಹೈರಾಣಾಗಿರುವ ಮಾಲೀಕರು ಇದೀಗ ಅನಿವಾರ್ಯವಾಗಿ ಈ ಹೊರೆಯನ್ನು ಗ್ರಾಹಕರ ಮೇಲೆ ವರ್ಗಾಯಿಸುವ ಸಾಧ್ಯತೆ ಇದೆ. ಅಂದ್ರೆ ಇನ್ನು ಮುಂದೆ ಹೋಟೆಲ್ ಊಟ ತಿಂಡಿ ಬೆಲೆ ಏರಿಕೆಯಾಗುವ ಲಕ್ಷಣಗಳು ದಟ್ಟವಾಗಿದೆ. ಇನ್ನು ವಾಣಿಜ್ಯ ಗ್ಯಾಸ್ ದರ ಏರಿಕೆಯಾಗಿದ್ದರೂ ಪೆಟ್ರೋಲ್ ಮತ್ತು ಡೀಸೆಲ್ ಚಿಲ್ಲರೆ ಬೆಲೆಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಇದು ಸದ್ಯಕ್ಕೆ ವಾಹನ ಸವಾರರಿಗೆ ಸಮಾಧಾನಕರ ವಿಷಯವಾಗಿದೆ. ಇನ್ನು ಕಚ್ಚಾ ತೈಲ ಬೆಲೆ ಏರಿಕೆಯಾಗ್ತಾ ಇದ್ದು ಸರ್ಕಾರ ಸದ್ಯಕ್ಕೆ ತೈಲ ದರಗಳನ್ನು ಏರಿಸದೆ ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಂಡಿದೆ. ಇನ್ನು ಸರ್ಕಾರ ಬೆಲೆ ಏರಿಸದಿದ್ರೂ ತೈಲ ಮಾರುಕಟ್ಟೆ ಕಂಪನಿಗಳು ಭಾರಿ ಸಂಕಷ್ಟಕ್ಕೆ ಇಳಿಕಿವೆ. ಇನ್ನು ಇದೀಗ ವರದಿಯ ಪ್ರಕಾರ ಈ ಕಂಪನಿಗಳು ಕಚ್ಚಾ ತೈಲವನ್ನು ಇದೀಗ ಹೆಚ್ಚು ಬೆಲೆಗೆ ಖರೀದಿಸಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇವೆ ಅಂತ ಹೇಳಿ ಸುದ್ದಿ ಕೂಡ ಲಭ್ಯವಾಗಿದೆ. ಸ್ನೇಹಿತರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.